ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಾನು ರಘು ದೊಡ್ಡೇರಿ ಅವರಿಂದಲೇ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಸ್ವತಃ ಸ್ಪೀಕರ್ ಅವರೇ ಅಸಮಾಧಾನವನ್ನು ವ್ಯಕ್ತಪಡಿಸಿ ಕಲಾಪವನ್ನು ಮುಂದೂಡಿ ಕೋಪ ಮಾಡಿಕೊಂಡು ಚೇರಿಂದ ಎದ್ದು ಹೋದ್ರು. ಆ ಲೆವೆಲ್ಗೆ ನಡೀತಾ ಇದೆ ನಮ್ಮ ಸದನದ ನಡಾವಳಿಗಳು ಅಂತಂದ್ರೆ ಸರ್, ಇವ್ರಿಗೆ ಕೇಳೋರು ಯಾರು ಇಲ್ವಾ? ಇದಕ್ಕೇನೆ ಇವ್ರಿಗೆ ಓಟ್ ಹಾಕಿ ಕಳ್ಸಿರೋದು ನಾವು. ಕೇಳಕ್ಕೆ ಓಕೆ, ಇತ್ತೀಚಿನ ದಿನಗಳಲ್ಲಿ ಕೆಲವು ಈ ರೀತಿಯ ಸಂಘಟನೆಗಳು ನಡೆದಿದ್ದಾವೆ. ಕಳೆದ 10 ವರ್ಷದಿಂದ ಇದು ಕಂಟಿನ್ಯೂಸ್ ನಡ್ಕೊಳ್ತಾ ಬರ್ತಾ ಇದೆ. ಐ ಥಿಂಕ್ ಮೊನ್ನೆ ಸಿದ್ದರಾಮಯ್ಯನವರು ಮಾತಾಡಿದ ಮೇಲೆ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಕಡ್ಡಾಯವಾಗಿ ಅಟೆಂಡ್ ಆಗ್ತಾ ಇದ್ದಾರೆ. ಆದರೆ ಸೊ ಬಹುಮುಖ್ಯ ಸ್ಕೂಲ್ ಮಕ್ಕಳು ಕೆಟ್ಟದ್ರ ಸರ್, ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತಾ ಇದೆ, ನೀವು ಬರಲೇಬೇಕು, ಇಲ್ದಿದ್ರೆ ಪನಿಷ್ಮೆಂಟ್ ಕೊಡ್ತೀವಿ, ಹೊರಗಡೆ ನಿಲ್ಲಿಸ್ತೀವಿ, ಕುಕ್ಕರ್ಗಾಲ ಹಾಕಿ ನಿಲ್ಲಿಸ್ಬಿಡ್ತೀವಿ ಪನಿಷ್ಮೆಂಟ್ ಅಂತ ಅನ್ನಕ್ಕೆ ಇವ್ರೇನ್ ಚಿಕ್ಕ ಮಕ್ಕಳ ಸರ್? ಇವರು ಶಾಸಕರು ಸರ್. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನೀತಿ ನಿಯಮ ಕಾನೂನುಗಳನ್ನ ರೂಪಿಸುವಂತ ಜವಾಬ್ದಾರಿ ಸ್ಥಾನದಲ್ಲಿರೋರನ್ನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರೆದು ನೀವೆಲ್ಲ ಬರ್ಬೇಕಪ್ಪ, ನೀವೆಲ್ಲ ಅಟೆಂಡ್ ಆಗ್ಬೇಕಪ್ಪ, ಅಟೆಂಡೆನ್ಸ್ ತುಂಬಾ ಇಂಪಾರ್ಟೆಂಟ್. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿಗೆ ಮಾತಾಡಿಲ್ಲ, CLP ಅಧ್ಯಕ್ಷರಾಗಿ, ಕಾಂಗ್ರೆಸ್ ಲೆಜಿಸ್ಲೇಟಿವ್ ಅಧ್ಯಕ್ಷರಾಗಿ ಎಲ್ಲಾ ಶಾಸಕರಿಗೆ ಹೇಳಿದ್ದಾರೆ. ಆ ರೀತಿ ಅಲ್ಲ. ಸೊ ಹಾಗಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಮರ್ಯಾದೆ ನಿಮ್ಗೆ ಮಕ್ಕಳ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಅಂದ್ರೆ, ಶಾಸಕರುಗಳು ಈಗ 2 ಸಮಸ್ಯೆಗಳು ಬಂದಿದೆ. ಸಮ್ಮರ್ ಇರ್ತಕ್ಕಂಥ ದೃಷ್ಟಿಯಿಂದ ಏನಾಗ್ತದೆ, ಕೆಲವರು ಊರಿನಲ್ಲಿ ಜಾತ್ರೆಗಳು ನಡೀತಾ ಇದೆ, ಕೆಲವು ಊರಿನಲ್ಲಿ ಆಲ್ರೆಡಿ ನೀರಿನ ಅಭಾವ ಜಾಸ್ತಿ ಆಗಿದೆ. ಅದನ್ನ ಬಗೆಹರಿಸೋದಕ್ಕೆ ನೀರಿನ ಅಭಾವವನ್ನ ಕೆಲವು ಶಾಸಕರು ಆಲ್ರೆಡಿ ಹೋಗಿದ್ದಾರೆ, ತೋರಿಸ್ತಾ ಇದ್ದಾರೆ. ಕೆಲವು ಶಾಸಕರು ಹಾಗಾಗಿ ನೀರಿನ ಅಭಾವ, ಬೇಸಿಗೆಗಾಲ ಇರೋದ್ರಿಂದ ನೀರಿನ ಅಭಾವ ಸೃಷ್ಟಿ ಆಗಿರೋದ್ರಿಂದ ಕೆಲ ಶಾಸಕರು ಹೋಗಿ ಕೆಲವರು ಬಾವಿ ತೋಡ್ತಾ ಇದ್ದಾರೆ, ಕೆಲವೊಬ್ರು ಬೋರ್ವೆಲ್ ಕೊರಿತಾ ಇದ್ದಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಓಕೆ ಅಲ್ಲ ಬಿಡಿ. ಸೊ ಏನಕ್ಕೆ ಈ ವಿಚಾರ ಹೇಳ್ತೀನಿ ಅಂತಂದ್ರೆ, ಇದು ಕಂಟಿನ್ಯೂಸ್ ಆಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿದ್ದಾಗ 10th ಮಾರ್ಚ್ 2021ರಂದು ಫುಲ್ ಗರಂ ಆಗಿರ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ 50% ಅಟೆಂಡೆನ್ಸ್ ಇರೋದಿಲ್ಲ ಶಾಸಕರು ಮತ್ತೆ ಮಂತ್ರಿಗಳದ್ದು. ಏನ್ ಮಾಡ್ತಾರೆ, ಗರಂ ಹೇಳಿ ಅಂದ್ರೆ ಇವರು ಬಿಜೆಪಿ ಅವರು ನಿಮ್ದು ಹೇಳ್ರಿ ಅಂತಂದ್ರೆ ಶುರು ಮಾಡಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, PV ನರಸಿಂಹರಾವ್ ಅಲ್ಲಿಂದ ಹಿಡಿದು ಇನ್ನೂ ಪ್ರಧಾನಮಂತ್ರಿ ಆಗದೆ ಇರೋ ರಾಹುಲ್ ಗಾಂಧಿ ಮಟ್ಟ ಹಿಡಿತಾರೆ. ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಅಲ್ಲ ನಾನು ಆಲ್ರೆಡಿ ಹೇಳಿದ್ದೇನೆ. ಒಂದು ನಿಮಿಷ, ಯಾವುದೇ ಶಾಸಕರು, ಯಾವುದೇ ಮಂತ್ರಿಗಳು, ಯಾವುದೇ ಪಕ್ಷ ಆಗ್ಲಿ, ಯಾವುದೇ ಶಾಸಕರಾಗ್ಲಿ ಸದನಕ್ಕೆ ಗೈರಾಗಬಾರ್ದು, ಮಂತ್ರಿಗಳು ಆಗಬಾರ್ದು, ಮಂತ್ರಿಗಳು ಆಗಬಾರ್ದು. ಮಂತ್ರಿ ಮಾಡ್ಲಿಲ್ಲ ಅಂತಂದ್ರೆ ಡೆಲ್ಲಿಗೆ ಹೋಗೋದೇನ್, ಹೈದರಾಬಾದ್ಗೆ ಹೋಗೋದೇನ್, ಗೋವಾ ಹೋಗೋದೇನ್, ಯಾರ ಮನೆ ಮುಂದಾದ್ರೂ ಹಾಸಿಗೆ ಹಾಸ್ಕೊಂಡು ಏನೇನ್ ಕಸರತ್ತು ಮಾಡ್ತಾರೆ, ಕೊಟ್ಟಂತ ಜವಾಬ್ದಾರಿಯನ್ನ ನಿಭಾಯಿಸಕ್ಕಾಗ್ಲಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ರೆ ಬೇರೆಯವರಾದ್ರೂ ಬಂದು ಮಂತ್ರಿಗಳಾಗ್ತಾರೆ. ಬಿಜೆಪಿಯವರ ಪ್ರಾಪಗಂಡ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬಿಜೆಪಿಯವರ ಮೂಲ ಉದ್ದೇಶ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು ನಿಮಿಷ, ಸದನಕ್ಕೆ ಗೈರಾಜ್ ಆಗ್ತಾ ನನಗ್ ಬೇಕಾಗಿಲ್ಲ. ನಿಮ್ಗೆ ಹೆಂಗಾಗೋಗಿದೆ ಅಂತಂದ್ರೆ, ಆಲ್ರೆಡಿ ಮುಗಿದೋಗಿರೋದ್ ಕತೆ. ಮಲಗಿರುವಂತ ಶವವನ್ನ ಬಡಿದಬ್ಬಿಸೋ ಕೆಲಸ ಬಿಟ್ಟು ಬದುಕಿರೋರ್ ಬಗ್ಗೆ ಮಾತಾಡಿ. ವಾಸ್ತವವಾಗಿ ಚರ್ಚೆ ಆಗ್ಬೇಕಾಗಿರೋದು ಸದನದ ವಿಚಾರ ಅಲ್ಲ, ಈ ದೇಶದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆ. ಅಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರಿಸ್ರಪ್ಪ, ಹೆಲ್ಪ್ ಹಿಮ್ ಪ್ಲೀಸ್. ಬೆಳಗ್ಗೆ ಶಾಂಪು ನುಂಗ್ಬಿಟ್ಟವನೆ. ಆ ಗ್ಯಾಸ್ ಟ್ರಬಲ್ ಬಗ್ಗೆ ಅದನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಬಿಜೆಪಿಯವರು ಸಾವಿರಾರು ಅನುಪಯುಕ್ತ ಪ್ರಶ್ನೆಗಳನ್ನ ಕೇಳ್ತಾರೆ. ಸಾವಿರಾರು ಅನುಪಯುಕ್ತ ಪ್ರಶ್ನೆಗಳನ್ನ ರೆಕಾರ್ಡ್ ಮಾಡೋದಕ್ಕೆ ಟೈಮ್ ತಗೊಳ್ತಾ ಇದ್ದಾರೆ. ರಘು ಅವರೇ, ನಿಮ್ಗೆ ವಾದ ಮಾಡಕ್ ಆಗಲ್ಲ ಅಂತ ಅಂದ್ರೆ ಯು ಟೇಕ್ ಯುವರ್ ಓನ್ ಡಿಸಿಷನ್. ನಾನು ಸಚಿವರ ಗೈರು ಹಾಜರಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀವು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಸಾವಿರಾರು ಪ್ರಶ್ನೆಗಳನ್ನ ಅವರೇ ಹಾಕಿದ್ದಾರೆ ಡೈವರ್ಟ್ ಮಾಡೋದಕ್ಕೆ. ಡೈವರ್ಟ್ ಟೆಕ್ನಿಕ್. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ? ರಬೀಶ್.
ಒಂದ್ ನಿಮಿಷ ಇರ್ರಿ, ಏನಂದ್ರೆ ಅದು ಮಾತಾಡ್ಬೇಡಿ ರಘು. ಏನಂದ್ರಲ್ಲ, ಇದು ಹೌದು. divert technique. No, 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 no. ಏನ್ ಮಾತಾಡ್ತಿದ್ರಿ, ನಿಮ್ಗೆ ಸ್ವಲ್ಪ ಆದ್ರೂ ಜ್ಞಾನ ಇದೆಯಾ? ಹೌದು. ಒಂದ್ ನಿಮಿಷ, ನಾವು ಏನ್ ಸಬ್ಜೆಕ್ಟ್ ಮಾತಾಡ್ತಾ ಇದ್ವಿ? ನಾವು ಸಬ್ಜೆಕ್ಟ್ ಮಾತಾಡ್ತಾ ಇರೋದು ಸಚಿವರುಗಳ ಗೈರ ಹಾಜರಿ, ಅಧಿಕಾರಿಗಳ ಇದು ಪ್ರಿಪೇರ್ಡ್ನೆಸ್ ಇಲ್ಲದೆ ಇರುವಂತ ಆಟಿಟ್ಯೂಡ್, ಇದಕ್ಕೆ ಸ್ಪೀಕರ್ ಗರಂ ಆಗಿರೋ ವಿಚಾರ ಮಾತಾಡ್ತಾ ಇದ್ವಿ. ಅದನ್ನೇ ಉತ್ತರ ಕೊಡ್ತಾ ಇರೋದು. ಯಾಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾಲದ ಕಾಗೇರಿ ಬಗ್ಗೆ ಮಾತಾಡ್ತಾನೆ ಇಲ್ಲ ನಾನು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಬುರುಡೆ ಪುರಾಣ ಅಲ್ಲ. ಬುರುಡೆ ಪುರಾಣ ಗ್ಯಾಸ್ ಟ್ರಬಲ್ ಅನ್ನ ಡೈವರ್ಟ್ ಮಾಡಲು ಸಾವಿರಾರು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ಅದನ್ನ ಪ್ರಿಪೇರ್ ಮಾಡಿ ಫಸ್ಟ್ ಟೈಮ್ ಇಷ್ಟು ಅನ್ನೆಸರಿ ಪ್ರಶ್ನೆಗಳನ್ನ ಕೇಳಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಕುತ್ಕೊಂಡು. ಏನು ಉಪಾಧ್ಯಕ್ಷರು ಈ ರೇಂಜ್ ರೇಸ್ ಆಗ್ಬಿಟ್ರಿ? ಮತ್ತೆ ಬೇಸಾಕೋರು ಅವ್ರಿಗೆ ಅಷ್ಟು ಇರ್ಬೇಕಾದ್ರೆ ಇನ್ ತಂದಾಕೋರು ನಮ್ಗೆ ಇನ್ನಿಷ್ಟು ಇರ್ಬೇಡ. ಅಧಿಕಾರಿಗಳು ಇವನ್ ಹಾಲಿಡೇ ದಿನ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಏನ್ ನೆನ್ನೆನೂ ಕೆಲಸ ಮಾಡಿದ್ದಾರೆ. ಏನ್ ಮಾತಾಡ್ತಿದ್ದೀರಿ? ಅಲ್ಲ, ಬಿಜೆಪಿಯ ಪ್ರಾಪಗಂಡ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಜೆಪಿಯ ಪ್ರಾಪಗಂಡ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಯಾರು ಯಾರು ಹೇಳಿ? ಯುಟಿ ಖಾದರ್ ಯಾರಿಗೂ ಸೇರಿದವರಲ್ಲ. 7 ಕೋಟಿ ಕನ್ನಡಿಗರ ರೆಪ್ರೆಸೆಂಟೇಟಿವ್. ಏನ್ರಯ್ಯ ನಿಮ್ ಹಿಂಸೆ ನಿಮ್ದು? ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ? ಅವರು ಬಿಜೆಪಿಗೆ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅನ್ನೋದು ನಿಮ್ಮ ವಾದನ? ಅಲ್ಲ, ಬಿಜೆಪಿ ರಘು ದೊಡ್ಡೇರಿ ಅವರು ವಿಷಯದ ಬಗ್ಗೆ ತುಂಬಾ ಆಳವಾದ ಜ್ಞಾನ ಇರೋರು, ವಿಷಯದ ಬಗ್ಗೆ ಮಾತಾಡುವಂತ ಚಾಕಚಕ್ಯತೆ ಇರೋರು ಅಂತ. ವಿಷಯನೇ ಗೊತ್ತಿಲ್ಲದೆ ನೀವು ಏನೇನೋ ಮಾತಾಡ್ತಾ ಇದ್ರೆ ಐ ಕಾಂಟ್ ಎಂಟರ್ಟೈನ್. ಅವನನ್ನು ಹಿಡಿಯೋದು ಬಿಟ್ಟು ನನ್ನನ್ನು ತಂದು ಕಡೆಗಡೆ ನಿಲ್ಲಿಸಿದಾರಲ್ಲ, ಅವರೆಲ್ಲ ಸೇರಿಕೊಂಡಿದ್ದು ನ್ಯಾಯವೇ? ಬೇಕಾಗಿಲ್ಲ ನೀವೇನೇನೋ ಮಾತಾಡ್ದಾದ್ರೆ ನಾನು ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳಿ? ಡೈವರ್ಟ್ ಮಾಡಕ್ ಮಾಡ್ತಾ ಇರ್ತಕ್ಕಂಥ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಾಡಿನ ಹಿತ ಕಾಯಬೇಕಾದ ವಿಧಾನಸಭೆಯ ಕಲಾಪಗಳು ಇತ್ತೀಚೆಗೆ ಯಾವ ಮಟ್ಟಕ್ಕೆ ಇಳಿದಿವೆ ಅನ್ನೋದನ್ನ ನೀವು ನೋಡಿದ್ದೀರಾ? ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾದ ಸದನದಲ್ಲಿ ಇಂದು ಶಾಸಕರು ಮತ್ತು ಮಂತ್ರಿಗಳ ಗೈರು ಹಾಜರಿ ಎದ್ದು ಕಾಣುತ್ತಿದೆ. ಸ್ವತಃ ಸ್ಪೀಕರ್ ಅವರೇ ಅಸಮಾಧಾನಗೊಂಡು ಕಲಾಪ ಮುಂದೂಡಿ ಹೊರನಡೆಯುವ ಪರಿಸ್ಥಿತಿ ಬಂದಿದೆ ಅಂದ್ರೆ ನಾವು ಆರಿಸಿ ಕಳಿಸಿದ ಜನಪ್ರತಿನಿಧಿಗಳಿಗೆ ನಮ್ಮ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ನೀವೇ ಯೋಚಿಸಿ. ಸ್ನೇಹಿತರೆ, ಗ್ಯಾರಂಟಿ ನ್ಯೂಸ್ನಲ್ಲಿ ನಡೆದ ಈ ಚರ್ಚೆಯನ್ನ ಗಮನಿಸಿದ್ರೆ ಒಂದು ವಿಷಯ ಸ್ಪಷ್ಟವಾಗತ್ತೆ. ಆಡಳಿತ ಪಕ್ಷದವರು ನಮ್ಮ ಶಾಸಕರು ಕ್ಷೇತ್ರದಲ್ಲಿ ಬೋರ್ವೆಲ್ ಕೊರೆಸುತ್ತಿದ್ದಾರೆ, ಜಾತ್ರೆಯಲ್ಲಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ಆದ್ರೆ ಸದನ ನಡೆಯುವಾಗ ಅಲ್ಲಿ ಹಾಜರಿರುವುದು ಅವರ ಮೊದಲ ಜವಾಬ್ದಾರಿಯಲ್ಲವೇ? ಸಿದ್ದರಾಮಯ್ಯನವರು ಸಿಎಲ್ಪಿ ಸಭೆಯಲ್ಲಿ ಅಟೆಂಡೆನ್ಸ್ ಕಡ್ಡಾಯ ಅಂತ ಹೇಳಬೇಕಾದ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ಶಾಸಕರು ಶಾಲಾ ಮಕ್ಕಳಿಗಿಂತಲೂ ಕಡೆಯಾದರ ಅನ್ನೋ ಪ್ರಶ್ನೆ ಕಾಡುತ್ತಿದೆ. ಇನ್ನು ವಿರೋಧ ಪಕ್ಷದವರ ವಿಚಾರಕ್ಕೆ ಬಂದ್ರೆ ಚರ್ಚೆಯಲ್ಲಿ ಒಬ್ಬರ ಮೇಲೊಬ್ಬರು ಗೂಬೆ ಕೂರಿಸುವ ಕೆಲಸ ನಡೆಯುತ್ತಿದೆಯೇ ಹೊರತು ರಾಜ್ಯದ ಜ್ವಲಂತ ಸಮಸ್ಯೆಗಳಾದ ಬರಗಾಲ ಮತ್ತು ನೀರಿನ ಅಭಾವದ ಬಗ್ಗೆ ಗಂಭೀರವಾದ ಪರಿಹಾರದ ಮಾತುಗಳು ಕೇಳಿಬರುತ್ತಿಲ್ಲ. ಸಾವಿರಾರು ಪ್ರಶ್ನೆಗಳಂದು ಕೇಳುತ್ತಿದೆ ಎಂದು ಕಾಂಗ್ರೆಸ್ ಹೇಳಿದರೆ ಮಂತ್ರಿಗಳೇ ಸದನಕ್ಕೆ ಬರುತ್ತಿಲ್ಲ ಎಂದು ಬಿಜೆಪಿ ಆರೋಪಿಸುತ್ತಿದೆ. ಈ ರಾಜಕೀಯ ಕೆಸರೆರಚಾಟದಲ್ಲಿ ಸೋಲುತ್ತಿರುವುದು ಮಾತ್ರ ಸಾಮಾನ್ಯ ಜನತೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನೆಂದರೆ ರಾಜಕೀಯ ಪಕ್ಷಗಳು ತಮ್ಮ ಅಹಂ ಬಿಟ್ಟು ಸದನದ ಘನತೆಯನ್ನು ಎತ್ತಿ ಹಿಡಿಯಬೇಕು. ಮಂತ್ರಿಗಳು ಮತ್ತು ಅಧಿಕಾರಿಗಳು ಜವಾಬ್ದಾರಿಯಿಂದ ವರ್ತಿಸದಿದ್ದರೆ ವಿಧಾನಸಭೆ ಕೇವಲ ಒಂದು ನಾಟಕದ ರಂಗಭೂಮಿಯಂತಾಗುತ್ತದೆ. ಅಧಿಕಾರಿಗಳು ರಜೆ ದಿನಗಳಲ್ಲೂ ಕೆಲಸ ಮಾಡುತ್ತಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಆದರೆ ಆ ಕೆಲಸದ ಫಲಿತಾಂಶ ಜನರಿಗೆ ತಲುಪಬೇಕಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ರಾಜಕೀಯ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮ್ಮ ಜನಪ್ರತಿನಿಧಿಗಳು ಸದನಕ್ಕೆ ಬಾರದೇ ಇರುವುದು ಸರಿಯೇ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್, ಕಮೆಂಟ್ ಆಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.